ಹಾಯ್ ಎವ್ರಿವನ್, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಬನ್ನಿ, ನನ್ನ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಮಧ್ಯೆ ಬಿಟ್ಟು ನೋಡಿದರೆ ನಿಮಗೆ ಅರ್ಥವಾಗೋದಿಲ್ಲ. ನನ್ನ ಎಲ್ಲ ವಿಡಿಯೋಗಳನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ಇಷ್ಟದಂತೆ ನಡಿಬೇಕು ಎಂದು ನೀವು ಯಾವಾಗಲಾದರೂ ಬಯಸಿದ್ದೀರಾ? ಬಯಸೋದು ಸಹಜ ಅಲ್ವಾ? ಮನೆಯವರು ನಮ್ಮ ಮಾತು ಕೇಳಬೇಕು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನನ್ನ ಮಾತು ಕೇಳಬೇಕು, ಮಕ್ಕಳು ತಾವು ಹೇಳಿದಂತೆಯೇ ಇರಬೇಕು, ಸ್ನೇಹಿತರು ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು, ಆಫೀಸ್ನಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡಿಬೇಕು ಅಂತ ಏನಾದರೂ ನೀವು ಬಯಸಿದ್ದೀರಾ? ಹೀಗೆ ಯೋಚಿಸುವುದು ತುಂಬ ಸಹಜ ಅಲ್ವಾ? ಎಲ್ಲರೂ ಹೀಗೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ. ಈ ಜಗತ್ತಿನಲ್ಲಿ ನಿಜವಾಗಿಯೂ ನಮ್ಮ ನಿಯಂತ್ರಣದಲ್ಲಿ ಇರುವುದೇನು? ನಮ್ಮ ನಿಯಂತ್ರಣದಲ್ಲಿ ಏನಿದೆ ಅಂತ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೊಳ್ಳಿ. ಬಹಳ ಸಲ ನಾವು ಬದಲಾಯಿಸಲಾಗದ ವಿಷಯಗಳನ್ನು ಹಿಡಿದುಕೊಂಡೇ ಜೀವನವನ್ನು ಕಷ್ಟವಾಗಿಸ್ಕೊಳ್ತೀವಿ ಅಲ್ವಾ? ಇಂದು ಈ ವಿಡಿಯೋದಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡಲು ಏಕೆ ಹೋಗಬಾರ್ದು ಮತ್ತು ಅದರಿಂದ ಮನಸ್ಸಿಗೆ ಹೇಗೆ ನೆಮ್ಮದಿ ಸಿಗುತ್ತದೆ ಎಂಬುದನ್ನು ತಿಳಿಯೋಣ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಇದೆ, ಜೀವನದಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡಲು ಏಕೆ ಹೋಗಬಾರ್ದು. ಎಲ್ಲವನ್ನು ಕಂಟ್ರೋಲ್ ಮಾಡಲು ಹೋದರೆ ಜೀವನ ಕೈತಪ್ಪುತ್ತದೆ. ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಮಗೆ ಕಂಟ್ರೋಲ್ ಮಾಡಬೇಕೆಂಬ ಆಸೆ ಏಕೆ ಬರುತ್ತದೆ? ಯಾಕೆ ಬರ್ತದೆ ನಮಗೆ ಕಂಟ್ರೋಲ್ ಮಾಡಲೇಬೇಕು ನಾನು ಅಂತ? ಪ್ರತಿಯೊಬ್ಬರಿಗೂ ಸುರಕ್ಷಿತವಾಗಿರಬೇಕು, ನಾನು ಕಂಫರ್ಟ್ ಝೋನಲ್ಲಿ ಇರಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ. ಆದ್ದರಿಂದ ನಾವು ಎಲ್ಲವನ್ನು ನಮ್ಮ ಯೋಜನೆಯಂತೆ ನಡಿಬೇಕು ಎಂದು ಬಯಸ್ತೀವಿ. ಆದರೆ ಜೀವನ ಒಂದು ಪುಸ್ತಕದ ಕಥೆ ಅಲ್ಲ ಫ್ರೆಂಡ್ಸ್. ಕೆಲವೊಮ್ಮೆ ನಾವು ಎಷ್ಟು ಚೆನ್ನಾಗಿ ಯೋಜನೆ ಮಾಡಿದರೂ ಪರಿಸ್ಥಿತಿ ಬದಲಾಗುತ್ತದೆ. ನಮಗೆ ಮಳೆ ಯಾವಾಗ ಬರ್ತದೆ ಅಂತ ಗೊತ್ತಾಗುತ್ತಾ? ಇಲ್ಲ. ಇತರರು ಏನು ಯೋಚಿಸ್ತಾರೆ ನಮ್ಮ ಬಗ್ಗೆ ಅಂತ ಗೊತ್ತಾಗುತ್ತಾ? ಇಲ್ಲ. ಯಾರು ನಮ್ಮನ್ನು ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತಾ? ಇವೆಲ್ಲವೂ ನಮ್ಮ ಕೈಲಿಲ್ಲ ಫ್ರೆಂಡ್ಸ್. ಕೆಲವು ಪ್ರಕೃತಿಯ ಕೈಯಲ್ಲಿವೆ. 90% ಎಲ್ಲ ಇರೋದು ಪ್ರಕೃತಿಯ ಕೈಯಲ್ಲಿದೆ. ಅದರ ನಿಯಂತ್ರಣದಲ್ಲಿ ನಾವಿರ್ತಾ ಇದ್ದೀವಿ. ಪ್ರಕೃತಿ ಹೇಗಪ್ಪ? ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಬ್ಬ ರೈತ ಒಂದು ಹೊಲದಲ್ಲಿ ತನ್ನ ಬೀಜವನ್ನು ಬಿತ್ತನೆ ಮಾಡಿರ್ತಾನೆ. ಮಳೆ ಹೋಗಿಬಿಟ್ರೆ ಸರಿ, ಅದು ಅವನ ನಿಯಂತ್ರಣದಲ್ಲಿಲ್ಲಲ್ಲ. ಇಲ್ಲ, ನಾನೊಂದು ಬೋರ್ವೆಲ್ ಹಾಕ್ಸಿ ನೀರನ್ನು ಹಾಕ್ಸ್ತೀನಿ, ನಾನು ನೀರು ಸಪ್ಲೈ ಮಾಡ್ತೀನಿ ಅಂತ ಅಂದ್ಕೊಳ್ತಾನೆ. ಓಕೆ, ಅವನು ಬೋರ್ ಹಾಕ್ಸ್ಬಿಟ್ಟು ಸಪ್ಲೈ ಮಾಡ್ದ, ನೀರು ಹಾಕಿದ. ಆದರೆ ಮಳೆ ಬಂದು, ತುಂಬ ಮಳೆ ಬಂದು ಹೋದರೆ ಬೆಳೆ ಏನಾಯಿತು? ಅದೆಲ್ಲ ನಮ್ಮ ಕಂಟ್ರೋಲಲ್ಲಿದೆಯಾ? ಮಳೆ ನಮ್ಮ ಕಂಟ್ರೋಲಲ್ಲಿದೆಯಾ? ಇಲ್ಲ ಅಲ್ವಾ? ಆದಷ್ಟು 90% ಇರೋದೆಲ್ಲ ಪ್ರಕೃತಿ ಕೈಯಲ್ಲಿ ಅಂತ ನಾವು ತಿಳ್ಕೊಳ್ಬೋದು ಫ್ರೆಂಡ್ಸ್. ಎಲ್ಲವನ್ನು ಕಂಟ್ರೋಲ್ ಮಾಡಲು ಹೋದರೆ ಏನಾಗುತ್ತದೆ ಗೊತ್ತಾ? ಆದರೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಸ್ಟ್ರೆಸ್, ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ದಿನಾವಿಡೀ ಯೋಚಿಸ್ತೀವಿ ನಾವು. ಮನಸ್ಸು ಸುಸ್ತಾಗ್ತದೆ ನಮಗೆ ಅಲ್ವಾ? ಸಮಸ್ಯೆಗಳು ಉದ್ಭವ ಆಗುತ್ತವೆ. ಅದಕ್ಕೆ ನಾವು ಎಲ್ಲವನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಮತ್ತೇನೇನು ಆಗ್ತದೆ? ಸಂಬಂಧಗಳು ಹಾಳಾಗ್ತವೆ. ಫಸ್ಟ್ ನಾವು ಎಲ್ಲರೂ ನಮ್ಮ ಮಾತೇ ಕೇಳಬೇಕು. ನಮ್ಮ ಮನೆ ಫ್ಯಾಮಿಲಿ ಇದೆ, ಎಲ್ಲರೂ ನನ್ನ ಮಾತೇ ಕೇಳಬೇಕು ಎಂದು ನಿರೀಕ್ಷಿಸಿದರೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ ಅಲ್ವಾ? ಫ್ಯಾಮಿಲಿಯಲ್ಲಿ ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇರಬೇಕು, ನನ್ನ ಮಾತೇ ಕೇಳಬೇಕು ಅಂದರೆ ಫ್ಯಾಮಿಲಿಯಲ್ಲಿ ನಡೆಯುತ್ತಾ? ಇಲ್ಲ, ಅಲ್ಲೆಲ್ಲರೂ ಭಿನ್ನಾಭಿಪ್ರಾಯಗಳು ಬರ್ತವೆ. ಪ್ರೀತಿಯ ಜಾಗದಲ್ಲಿ ಒತ್ತಡ ಬರುತ್ತದೆ. ಆಮೇಲೆ ನಿರಾಶೆ ಹೆಚ್ಚಾಗುತ್ತದೆ. ನಾವು ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅದಕ್ಕೆ ನಾವು ನಿರೀಕ್ಷೆಗಳನ್ನು ಕಡಿಮೆ ಇಟ್ಕೋಬೇಕು. ನಮ್ಮ ನಿರೀಕ್ಷೆ ದೊಡ್ಡದಾದಷ್ಟು ನಿರಾಶೆ ಕೂಡ ದೊಡ್ಡದಾಗ್ತಾ ಹೋಗ್ತದೆ ಫ್ರೆಂಡ್ಸ್. ಅದಕ್ಕೆ ನಾವು ನಮ್ಮ ಕಂಟ್ರೋಲಲ್ಲಿ ಯಾವುದು ಇಟ್ಕೊಳ್ಬೇಕೋ ಅದನ್ನಷ್ಟೇ ಇಟ್ಕೋಬೇಕು, ಮಿಕ್ಕಿದ್ದೆಲ್ಲ ಕೈ ಬಿಡಬೇಕು ಅಲ್ವಾ? ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿಲ್ಲಿ.
ಒಬ್ಬ ತೋಟಗಾರ ಪ್ರತಿದಿನ ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ. ಒಂದು ದಿನ ಅವನು ಗಿಡ ಬೇಗ ಬೆಳೆಯಲಿ ಎಂದು ಅದರ ಎಲೆಗಳನ್ನು ಕೀಳತೊಡಗಿದ. ಮರುದಿನ ಆ ಗಿಡ ಒಣಗಲು ಶುರುವಾಯಿತು. ಅವನು ಸಹಾಯ ಮಾಡಿದ್ದೇನೆ ಎಂದುಕೊಂಡಿದ್ದ. ಆದರೆ ಅತಿಯಾದ ನಿಯಂತ್ರಣವೇ ಗಿಡಕ್ಕೆ ಹಾನಿಯಾಯಿತು. ಜೀವನವೂ ಹಾಗೆ ಫ್ರೆಂಡ್ಸ್. ಕೆಲವೊಮ್ಮೆ ನಾವು ಬಿಡಬೇಕಾದುದನ್ನು ಹಿಡಿದುಕೊಳ್ತೀವಿ. ಹಾಗಾದರೆ ಯಾವುದು ನಮ್ಮ ನಿಯಂತ್ರಣದಲ್ಲಿದೆ ಫ್ರೆಂಡ್ಸ್? ಈ 4 ವಿಷಯಗಳು ನಮ್ಮ ನಿಯಂತ್ರಣದಲ್ಲಿ ನಿಜವಾಗಿಯೂ ನಮ್ಮ ಕೈಯಲ್ಲಿವೆ. ಅವು ಯಾವ್ಯಾವ ಗೊತ್ತಾ? ನಮ್ಮ ಆಲೋಚನೆ. ನಾವೇನು ಯೋಚನೆ ಮಾಡ್ತೀವೋ ಅದು ನಮ್ಮ ನಿಯಂತ್ರಣದಲ್ಲಿರ್ತದೆ. ನಾವು ಕೆಟ್ಟದಾಗಿ ಯೋಚನೆ ಮಾಡಿದರೆ ಕೆಟ್ಟದಾಗಿ ಇರ್ತದೆ, ಒಳ್ಳೇದು ಯೋಚನೆ ಮಾಡಿದರೆ ಒಳ್ಳೆಯದಾಗಿರುತ್ತದೆ. ನಮ್ಮ ಮಾತು, ನಾವು ಚೆನ್ನಾಗಿ ಮಾತಾಡಿದರೆ ಎಲ್ಲರಿಗೂ ಪ್ರೀತಿ ಕೊಟ್ಟಂಗಾಗುತ್ತೆ, ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ ಅಲ್ವಾ? ಅದು ನಮ್ಮ ನಿಯಂತ್ರಣದಲ್ಲಿರುತ್ತೆ. ನಮ್ಮ ವರ್ತನೆ ನಮ್ಮ ಕೈಯಲ್ಲಿದೆ. ನಾವು ಚೆನ್ನಾಗಿ ನಮ್ಮ ಗುಣ ನಡವಳಿಕೆಯನ್ನು ಚೆನ್ನಾಗಿಟ್ಕೊಂಡ್ರೆ, ನಮ್ಮ ಮಿತವಾಗಿ ಚೆನ್ನಾಗಿ ತುಂಬ ಗಂಭೀರವಾಗಿ ಮಾತಾಡಿದರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅಲ್ವಾ? ಅದಕ್ಕೆ ಹೇಳೋದು ಎಲ್ಲ ನಮ್ಮ ನಿಯಂತ್ರಣದಲ್ಲಿ 4 ಅಷ್ಟೇ ಇರೋದು. ಇನ್ನೊಂದು ನಮ್ಮ ಪ್ರಯತ್ನ ಅಲ್ವಾ? ನಾವು ಪ್ರಯತ್ನ ಪಟ್ಟರೆ ಎಲ್ಲ ಸಕ್ಸಸ್ ಆಗೋದು. ನಮ್ಮ ಪ್ರಯತ್ನವೂ ಕೂಡ ನಮ್ಮ ನಿಯಂತ್ರಣದಲ್ಲಿರುತ್ತದೆ. ಈ 4 ಗುಣಗಳು ನಮ್ಮ ನಿಯಂತ್ರಣದಲ್ಲಿ ಮಾತ್ರ ಇವೆ. ಉಳಿದವು ಇನ್ನುಳಿದವು ಯಾವ್ಯಾವ ಇರ್ತವೆ? ಸಮಯ, ಪರಿಸ್ಥಿತಿ, ಇತರರ ಅಭಿಪ್ರಾಯ, ಫಲಿತಾಂಶ, ಇವೆಲ್ಲವೂ ಯಾವಾಗಲೂ ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ ಅಲ್ವಾ ಫ್ರೆಂಡ್ಸ್? ನಾವು ಫಸ್ಟು ಬಿಡುವುದನ್ನು ಕಲಿಬೇಕು. ಏನು ಕಲಿಬೇಕು? ಲೆಟ್ ಗೋ ಅನ್ಬೇಕು. ಏನಾರಲಿ ಲೆಟ್ ಗೋ ಅಂದರೆ ಸೋಲು ಅಲ್ಲ ಅದು. ಅದೇ ನಮಗೇನು ಸೋಲು ಅನ್ಸಲ್ಲ. ನಾನು ಬಿಟ್ಬಿಟ್ಟೆ ಅಂದರೆ ಅದೇನು ಸೋಲು ಅಲ್ಲ, ಅದು ಬುದ್ಧಿವಂತಿಕೆ ಅಂತ ಕೂಡ ಹೇಳ್ಬೋದು. ಕೆಲವೊಮ್ಮೆ ಜೀವನವನ್ನು ಬಲವಂತವಾಗಿ ತಳ್ಳುವ ಬದಲು ಅದರೊಂದಿಗೆ ಸಾಗುವುದನ್ನು ನಾವು ಕಲಿಬೇಕು ಅಲ್ವಾ? ಇಲ್ಲಿ 3 ಸರಳ ಅಭ್ಯಾಸಗಳಿದ್ದಾವೆ ಫ್ರೆಂಡ್ಸ್. ಅವು ಯಾವ್ಯಾವ ನೋಡೋಣ. ಪ್ರತಿದಿನ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಏನಂತ? ಇದು ನನ್ನ ನಿಯಂತ್ರಣದಲ್ಲಿದೆಯೇ? ಎರಡನೇದು, ನಿಮ್ಮ ಪ್ರಯತ್ನದ ಮೇಲೆ ಗಮನ ಕೊಡಿ, ಫಲಿತಾಂಶದ ಮೇಲೆ ಅಲ್ಲ. ಮೂರನೇದು, ಇತರರನ್ನು ಬದಲಾಯಿಸುವ ಬದಲು ನಿಮ್ಮ ಪ್ರತಿಕ್ರಿಯೆಯನ್ನು ಬದಲಾಯಿಸಿಕೊಳ್ಳಿ. ನಾವು ಯಾವಾಗಲೂ ಬೇರೆಯವರನ್ನು ಬದಲಾಯಿಸಕ್ಕೆ ಹೋಗಬೇಡ. ನಾವು ಬದಲಾಗಬೇಕು. ನಮ್ಮ ಪ್ರತಿಕ್ರಿಯೆ ಏನಿದೆ, ಕ್ರಿಯೆಗೆ ಪ್ರತಿಕ್ರಿಯೆ ಏನು ಕೊಡ್ತಾ ಇದ್ದೀವಿ ಅದನ್ನು ನಾವು ಬದಲಾಯಿಸ್ಕೋಬೇಕು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದರೆ ಮನಸ್ಸಿನ ಶಾಂತಿ ನಿಧಾನವಾಗಿ ಕಳೆದು ಹೋಗ್ತದೆ. ಆದರೆ ಏನನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಏನನ್ನು ಸ್ವೀಕರಿಸಬೇಕು ಎಂಬುದನ್ನು ತಿಳಿದ ದಿನದಿಂದ ಜೀವನ ಹಗುರಾಗ್ತಾ ಹೋಗ್ತದೆ. ನೆನ್ಪಿಡಿ ಈ ಮಾತನ್ನು. ಜೀವನದಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಜೀವನವನ್ನು ಎದುರಿಸುವ ಮತ್ತು ಮನೋಭಾವವನ್ನು ಮಾತ್ರ ನಾವು ನಿಯಂತ್ರಿಸಬಹುದು. ಫ್ರೆಂಡ್ಸ್, ಈ ನಿಯಂತ್ರಣ ಅಂದರೆ ಏನು, ಈ ಕಂಟ್ರೋಲ್ ಅಂದರೆ ಏನು ಅಂತ ನೀವೆಲ್ಲ ತಿಳ್ಕೊಂಡ್ರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಮುಂದಿನ ವಿಷಯದಲ್ಲಿ ಸಿಗೋಣ ಟಾಪಿಕಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.